ಯಾಕ್ರು ಇಬ್ರು ಡಲ್ ಆಗಿದ್ದೀರಾ? ಏನಿಲ್ಲ, ಸಂತು ಯಾವುದೇ ಚಾಲೆಂಜ್ ಕೊಟ್ಟರು ಮಾಡ್ತಾನಲ್ಲ, ಅವ್ನಿಗೆ ಯಾವ್ದಾದ್ರು ಡಿಫಿಕಲ್ಟ್ ಆಗಿರೋ ಚಾಲೆಂಜ್ ಕೊಡ್ಬೇಕಲ್ಲ. ಅವ್ನು ಹೆಂಗೋ ಸಿಂಗಲ್ಲು, ಲವ್ ಬಗ್ಗೆ ಚಾಲೆಂಜ್ ಕೊಡೋಣ. ಅಷ್ಟೊಂದು ಗೊತ್ತಿರಲ್ಲ, ಕಷ್ಟ ಲವ್ ಇರುತ್ತೆ. ಓಕೆ, ಅದೇ ಯಾವ ಹುಡುಗಿ ಲವ್ ಹೇ, ಮಾಡ್ತೀನಿ. ಮೊನ್ನೆ ತಾನೇ ನಮ್ಮ ಕಾಲೇಜಲ್ಲಿ ರಾಧಾ ಅಂತ ಒಬ್ಳು ಅಡ್ಮಿಷನ್ ಆಗಿದ್ದಾಳೆ. ಸಕ್ಕತ್ತಾಗಿದ್ದಾಳೆ ನೋಡೋಕ್ಕೆ. ಅವಳನ್ನ ಪಟಾಯಿಸೋಳು ತುಂಬಾ ಕಷ್ಟ. ಅವಳನ್ನ ಹೇಳಿದೆ ಹೇಗೆ? ಎಲ್ಲರೂ ಸೇರ್ಕೊಂಡು ಏನು ಮಾಡ್ತಿದ್ದೀರಾ? ಅವಾಗಿಂದ ಇಬ್ರಿಗೂ ಹೇಳ್ತಾ ಇದ್ದೀನಿ, ನೀನು ಯಾವುದೇ ಚಾಲೆಂಜ್ ಕೊಟ್ಟರು ಮಾಡ್ತೀಯ ಅಂತ. ಇಬ್ರು ನಂಬ್ತಾನೆ ಇಲ್ಲ. ಯಾಕ್ರೋ ಮೊನ್ನೆ ತಾನೇ ಚಾಲೆಂಜ್ ಕೊಟ್ಟು ಸೋತೋಗಿದ್ದೀರಾ, ಇವಾಗ ಮತ್ತೆ ಸೋಲಕ್ಕೆ ಆಸೆನಾ? ಅದೇನು ಹೇಳ್ರು? ಆಗಲ್ಲ ಬಿಡು, ನಿನ್ನ ಕೈಲಿ ಆಗಲ್ಲ. ಅದಂತ ಚಾಲೆಂಜ ನಮ್ಮ ಸಂತು ಏನೇ ಕೊಟ್ಟರು ಮಾಡ್ತಾನೆ. ಅದೇನಂತ ಹೇಳೋ? ಏನಿಲ್ಲ, ನಮ್ಮ ಕಾಲೇಜ್ ಇವಾಗ ಹೊಸ್ದಾಗಿ ಒಂದು ಹುಡುಗಿ ಬಂದಿದ್ದಾಳೆ ರಾಧಾ ಅಂತ. ಅವಳನ್ನ 2 ದಿನದಲ್ಲಿ ಪಟ್ಟಿಸ್ಕೋಬೇಕು. ತಳ್ಳಿದ್ರು ಹಳ್ಳಕ್ಕೆ. ಅಷ್ಟೇನಾ? ಚಿಟ್ಕೆ ಹೊಡೆಯೋಷ್ಟಲ್ಲಿ ಪಟಾಯಿಸ್ತೀನಿ. ಮತ್ತೆ ನಮ್ಮ ಮನ್ಸನ್ನು ಅನ್ಕೊಳಂಗಿತ್ತು. ಅದು ಚಾಲೆಂಜಲ್ಲಿ ಗೆದ್ರೆ ಏನು ಕೊಡ್ತೀರಾ ಅಂತ. ನೀವಿಬ್ರು ಸೇರಿ ಅವ್ನಿಗೆ ಒಂದು ಡ್ರೀಮ್ ಬೈಕ್ ಕೊಡಿಸ್ತೀರಾ? ಹ್ಞೂ ಕಣ, ನೀನು ಈ ಚಾಲೆಂಜಲ್ಲಿ ಗೆದ್ರೆ ನಿಂಗೆ ಡ್ರೀಮ್ ಬೈಕ್. ಇಷ್ಟು ದಿವಸ ಸಿಂಗಲ್ ಆಗಿದ್ದೆ, ನಾಳೆಯಿಂದ ಲವರ. ಇವಳೇಕೋ ರಾಧಾ ಅವತ್ತು ಹೇಳಿದ್ನಲ್ಲ ಹೊಸ್ದಾಗಿ ಕಾಲೇಜ್ ಬಂದಿದ್ದಾಳೆ ಅಂತ. ಓ ಇವಳಾ? ಇವಾಗ ನೋಡ್ತಾರೆ, ಚಿಟ್ಕೆ ಹೊಡೆಯೋಷ್ಟಲ್ಲಿ ಪಟಾಯಿಸ್ಕೊಂಬರ್ತೀನಿ. ಲೇ ನೋಡಿ, ಒಂದು ಸೆಕೆಂಡ್ ಆಗಿ ಅಲ್ಲೇ ಪ್ರಪೋಸ್ ಮಾಡ್ತೀನಿ ಅಂತ ಇದೆಯಲ್ಲೋ. ಇವಾಗ ಹೋಗಿ ಹೆಸರು ಕೇಳ್ತೀನಿ. ಅಮ್ಮಮ್ಮ ಅಂದರೆ ಹೆಸರು ಹೇಳ್ತಾಳೆ, ಇಲ್ಲಾಂದರೆ ಹೇಳಲ್ಲ ಅಂತಾಳೆ. ಅವಾಗಿಂದ ನೋಡ್ತಾ ಇದ್ದೀನಿ, ನನ್ನೇ ಫಾಲೋ ಮಾಡ್ತಾ ಇದೆಯಾ? ಏನು ಸಮಾಚಾರ? ಏನಿಲ್ಲ, ಕಾಲೇಜಲ್ಲಿ 2-3 ಸತಿ ನಿಮ್ಮನ್ನ ನೋಡಿದೆ. ನಿಮ್ಮ ನೇಮ್? ಹಾಂ, ನೇಮಾ? ಫೋನ್ ನಂಬರ್ ಸಾಕಾ? ಮನೆ ಅಡ್ರೆಸ್ಸು ಬೇಕಾ? ಅವನು ಯಾರು? ನಿನ್ನ ಫ್ರೆಂಡಾ? ಅವನೇನಾ ನಿಂಗೆ ಧೈರ್ಯ ಹೇಳಿ ಕಳಿಸಿದ್ದು ಮಾತಾಡೋಕ್ಕೆ? ಮಗ, ಈ ಹುಡುಗಿ ಎಲ್ಲರ ಥರ ಅಲ್ಲ, ಪಟಾಯಿಸೋದು ತುಂಬಾ ಕಷ್ಟ ಇದೆ. ಈ ಹುಡುಗಿ ಬೇರೆ ಥರನೇ ಟ್ರೈ ಮಾಡಬೇಕು. ಹೆಂಗೂ ನಾನು ರಾಜನ ಜೊತೆ ಹೊರಗಡೆ ಹೋಗ್ತಿದ್ದೀನಿ, ಸಂತೂನು ಮೀಟ್ ಮಾಡೋಣ. ಹಲೋ. ಹಲೋ ಸಂತು, ಎಲ್ಲಿದ್ಯಾ? ಮನೆ ಹತ್ರ. ಹೌದಾ, ನಮ್ಮ ರೆಗ್ಯುಲರ್ ಜಾಗಕ್ಕೆ ಬರ್ತೀಯಾ? ಮೀಟ್ ಆಗೋಣ. ಹಾಂ ಸರಿ, ಬರ್ತೀನಿ. ಲೋ ರಾಧಾ, ಹೇ ಇವಳೇನು ಮಾಡ್ತಾವಳ ಇಲ್ಲಿ? ನೀನು ನೋಡೋಕೆ ಬಂದಿದ್ದಾಳೆ ಬಿಡ. ಎಷ್ಟು ಡೀಸೆಂಟಾಗಿ ಹೇಳಿದ್ರೂ ಅರ್ಥ ಆಗಲ್ಲ. ಮಾಡ್ತೀನಿರು. ತುಂಬ ಓವರಾಗಿ ಮಾತಾಡ್ತಾಳೆ, ನಮಗೆಲ್ಲ ಸೆಟ್ ಆಗಲ್ಲ. ಏಯ್, ಎಷ್ಟು ಸರ್ತಿ ಹೇಳಿದ್ರು ಅರ್ಥ ಆಗಲ್ವಾ ನಿಂಗೆ? ಏನಾಯ್ತು? ಸುಮ್ಮನೆ ರೇ. ಎಷ್ಟು ಸರ್ತಿ ಹೇಳೋದು ಫಾಲೋ ಮಾಡಬೇಡ ಅಂತ? ಇದೇ ಥರ ಫಾಲೋ ಮಾಡ್ತಾ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಕಣೆ, ನಮ್ಮ ಕಾಲೇಜೇ, ನಾನೇ ಬರೋ ಹೇಳಿದ್ದು. ಕ್ಲಾಸ್ಮೇಟೆ. ಇಲ್ಲಿವರೆಗೂ ನಾನು ಯಾರನ್ನೂ ಫಾಲೋ ಆಗಿರಲಿಲ್ಲ, ನಿನ್ನೂ ಫಾಲೋ ಆಗಬೇಕಂತ ಅಂದ್ಕೊಂಡಿಲ್ಲ. ಏನೋ 2-3 ಸತಿ ಕಾಲೇಜಲ್ಲಿ ಸಿಗ್ತೆ ಅಂತ ಹೆಸರು ಕೇಳೋಣ ಅಂತ ಬಂದರೆ ಪೊಲೀಸು ಗಿಲೀಸು ಅಂತ ಪೊಗುರಿಂದ ಮಾತಾಡ್ತೀಯ. ಪರವಾಗಿಲ್ಲ, ಇಷ್ಟು ಚೆನ್ನಾಗಿರೋ ಹುಡುಗಿಗೆ ಪೊಗುರು ಇರಲೇಬೇಕು. ಬಾರೋ ಮಚ್ಚ. ಬಂದ್ಲು ನಿಮ್ಮ ಹುಡುಗಿ. ನಿನ್ನೆ ಹೊಡೆದ ಡೈಲಾಗಿ ಇವಾಗ ಪ್ರಪೋಸ್ ಮಾಡಿದ್ರೆ ಪಕ್ಕ ಹೋಗೋದಲ್ಲ. ಹೋಗಿ ಪ್ರಪೋಸ್ ಮಾಡು ಮಗ. ಏನು ಬೇರೆ ಕೈಯಲ್ಲಿ ತಗೋ ಮಗ. ನನಗಿಂತ ಫಾಸ್ಟ್ ಇದೆಯಲ್ಲ. ಇಲ್ಲಿ ಹೋಗಲ್ಲ. ವಾಟ್? ಲೋ ಅಲ್ಲಿ ನೋಡು.
ನಾನು ಸೀದಾ ಸಾದಾ ಹುಡುಗ, ಬರಲಿ ಸ್ವಲ್ಪ ಬರಲಿ, ನಿಮ್ಮ ಲವ್ವು ನಮ್ಮ ಕಡೆಯೇ ಬರಲಿ. ನನ್ನ ಕನಸಿನ ಆ ಜೂಲಿಯೆಟ್ಟೆ ನೀನಾ, ನೀನು ಕಾದು ಕುಳಿತಿರೋ ರೋಮಿಯೋನೇ ನಾನಾ. ಬ್ರದರು 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 ಸಿಕ್ಕಾಯ್ತು ನನ್ನ ಲವರು. ಬ್ರದರು 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 ಸಿಕ್ಕಾಯ್ತು ನನ್ನ ಲವರು. ಈ ಆರೆಂಜ್ ಆರೆಂಜ್ ಬ್ಯೂಟಿ ನನ್ನ ಹುಡುಗಿ, ಈ ಆರೆಂಜ್ ಆರೆಂಜ್ ಬ್ಯೂಟಿ ನನ್ನ ಹುಡುಗಿ. ಅಂತೂ ಇಂತೂ ಚಾಲೆಂಜರ್ ರಾಧಾನ ಪಟಾಯಿಸ್ಕೊಬಿಟ್ಟಲ್ಲೋ. ಚಾಲೆಂಜಲ್ಲಿ ಬೀಳ್ಸೋಣ ಅಂತ ಹೋದೆ, ಆದರೆ ನೋಡ್ತಾ ನೋಡ್ತಾ ಅವಳಿಗೆ ಬಿದ್ದೋದೆ. ಓ ಏನೋ ರಾಧಾ ಬಿದ್ಲಂತೆ, ನಂದಿನಿ ಹೇಳಿದ್ಲು, ಕೊನೆಗೂ ಚಾಲೆಂಜಲ್ಲಿ ಗೆದ್ದಲ್ಲ. ಮಗ ರಾಧಾ. ಓ ಶಿಟ್. ಹೇ ರಾಧಾ, ಒಂದು ನಿಮಿಷ.